ಲೇಟೆಸ್ಟ್ iOS 26ನ ಕೆಲವೊಂದು ಫೀಚರ್ಸ್ಗಳು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನೋಡ್ಬೋದು, ಕಾಲ್ಗೆ ಬಂದರೆ ಇಲ್ಲಿ ನೀವು ಜಸ್ಟ್ ಮುಂಚೆ ಕ್ಲಿಕ್ ಮಾಡಿದರೆ ಕಾಲ್ ಆಟೋಮೆಟಿಕ್ಕಾಗಿ ಹೋಗ್ತಾಯಿತ್ತು. ಕೆಲವೊಂದು ಬಾರಿ ನಿಮಗೆ ಇಮಿಡಿಯೇಟಾಗಿ ಕಟ್ ಮಾಡಬೇಕು ಪ್ರಮೇಯ ಬರ್ತಾಯಿತ್ತು. ಇವಾಗ ಕಾಲ್ ಅಂತ ಆಪ್ಷನ್ ನಿಮಗೆ ಸೈಡ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 1 ಅವರ್ ಬಿಟ್ಟು ಯಾರಿಗಾರು ಕಾಲ್ ಮಾಡಬೇಕು ಅಂತ ರಿಮೈಂಡ್ ಮಾಡಬೇಕಿದ್ರೆ ಜಸ್ಟ್ ಡ್ರ್ಯಾಗ್ ಮಾಡಿ. ನೀವು ನೋಡ್ಬೋದು, ಕಾಲ್ ರಿಮೈಂಡ್ ಇನ್ 1 ಅವರ್, ಟುನೈಟ್, ಟುಮಾರೋ ಅಂತೇಳಿ ಇದೆ. ನೀವು ಕಸ್ಟಮೈಸ್ ಬೇಕಾದ್ರೆ ಇಲ್ಲಿ ಮಾಡ್ಕೋಬೋದು. iOS 26ಅಲ್ಲಿ ತುಂಬ ಪ್ರಾಬ್ಲಮ್ ಬರ್ತಿದೆ. ಹೊಸ ವರ್ಷನ್ ಬಂದುಬಿಟ್ಟು iOS 26.1 ಬಿಟ್ಟಿದ್ದಾರೆ. ಇದನ್ನು ಆದಷ್ಟು ಬೇಗ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಲ್ಯಾಗ್ ಆಗೋದು, ಸ್ಟ್ರಕ್ ಆಗೋದು ಅದೆಲ್ಲ ಇದರಲ್ಲಿ ಸಾಲ್ವ್ ಆಗ್ತಿದೆ. ಹಾಗೆ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮದು ಕ್ಯಾಮರಾ ತುಂಬ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಕ್ಯಾಮರಾ ಓಪನ್ ಮಾಡಿ, ಸೆಟ್ಟಿಂಗ್ಸಲ್ಲಿ ಕ್ಯಾಮರಾ ಓಪನ್ ಮಾಡಿ. ಇಲ್ಲಿ ಕೆಳಗಡೆ ಕ್ಲೀನಿಂಗ್ ಹಿಂಟ್ಸ್ ಅಂತ ಇದೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಲೆನ್ಸಲ್ಲಿ ಏನಾದ್ರು ಡಸ್ಟ್ ಇದ್ದರೆ, ಏನಾದರೂ ಬ್ಲರಿ ಏನಾದರೂ ಇದ್ದರೆ ಅದು ನಿಮಗೆ ನೋಟಿಫಿಕೇಷನ್ ಕೊಡ್ತದೆ ಕ್ಯಾಮರಾ ಕ್ಲೀನ್ ಮಾಡಲಿಕ್ಕೆ. ಒಂದು ಬಟ್ಟೆ ತಗೊಂಡು ವೈಪ್ ಮಾಡ್ಕೊಳ್ಳಿ. ಕ್ಯಾಮರಾನ ಟಾಪ್ ಕ್ಲಾರಿಟಿಯಾಗಿ ನೀವು ಯೂಸ್ ಮಾಡ್ಬೋದು. ಇಂಥದ್ದೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.